ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವ್ಲಾಗಲ್ಲಿ ಮನಿ ಪ್ಲ್ಯಾಂಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಿದ್ದೀನಿ. ಲೆಟ್ಸ್ ಸಿ. ಮನೇಲಿ ಪಾಸಿಟಿವ್ ವೈಬ್ಸ್ ಇರಬೇಕು ಅಂದರೆ ಆಬ್ವಿಯಸ್ಲಿ ಮನಿ ಪ್ಲ್ಯಾಂಟ್ ಇರಲೇಬೇಕು. ಹಾಗಾಗಿ ನಾನು ಇವತ್ತಿನ ವಿಡಿಯೋದಲ್ಲಿ ಮನಿ ಪ್ಲ್ಯಾಂಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಿದ್ದೀನಿ. ನೋಡೋಣ. ನಾನು ಆನ್ಲೈನಲ್ಲಿ ಕ್ಲಿಪ್ಸ್ ಆರ್ಡರ್ ಮಾಡಿದ್ದೆ, ಪ್ಲ್ಯಾಂಟ್ಸ್ ಕ್ಲಿಪ್ನ. ಹಾಗಾಗಿ ಅದು ಗ್ರೀನ್ ಕಲರ್ ಬಂದಿತ್ತು. ಅದಕ್ಕೆ ಡಬಲ್ ಸೈಡೆಡ್ ಟೇಪ್ನ ಯೂಸ್ ಮಾಡಿ ಸ್ಟಿಕ್ ಮಾಡೋದು. ಹಾಗಾಗಿ ಅದನ್ನು ಒಂದು ಸೈಡ್ ಕವರ್ ತೆಗೆದು 10 ಸೆಕೆಂಡ್ಸ್ನ ಪ್ರೆಸ್ ಮಾಡಿ ಹೋಲ್ಡ್ ಮಾಡಿ ಇಟ್ಕೋಬೇಕು. ಅದಾದಮೇಲೆ ಅದರ್ ಸೈಡ್ ಆಫ್ ದ ಕ್ಲಿಪ್ನ ರಿಮೂವ್ ಮಾಡಬೇಕು. ಕವರ್ನ ರಿಮೂವ್ ಮಾಡಿದ್ಮೇಲೆ ನೆಕ್ಸ್ಟು ನಮಗೆ ಯಾವ ಪ್ಲೇಸಿಗೆ ಬೇಕೋ ಅದಕ್ಕೆ ಸ್ಟಿಕ್ ಮಾಡಬೇಕು. ನೀವು ನೋಡ್ಬೋದು ವಿಡಿಯೋದಲ್ಲಿ ನಾನು ವಾಲಿಗೆ ಸ್ಟಿಕ್ ಮಾಡ್ತಾ ಇದ್ದೀನಿ. ಈಗ ರೀಸೆಂಟಾಗಿ ತಂದಿದ್ದು ಮನಿ ಪ್ಲ್ಯಾಂಟು. ಈಗ ಆ ಸ್ಟೆಮ್ನ ಅದಕ್ಕೆ ಲಾಕ್ ಮಾಡಬೇಕು. ವೆರಿ ಸಿಂಪಲ್ ಅಷ್ಟೇ. ನೆಕ್ಸ್ಟ್ ಪ್ಲ್ಯಾಂಟ್ ಗ್ರೋ ಆಗ್ತಿದೆ ಅಂದಾಗ ನೀವು 1 ಫೀಟ್ ಡಿಫ್ರೆನ್ಸ್ ಇಟ್ಕೊಂಡು ನೆಕ್ಸ್ಟ್ ಕ್ಲಿಪ್ನ ಆ್ಯಡ್ ಮಾಡಬೇಕು. ಈ ಥರ ಕ್ಲಿಪ್ಸ್ನ ಯೂಸ್ ಮಾಡೋದ್ರಿಂದ ಅದು ಲುಕ್ನ ಎನ್ಹಾನ್ಸ್ ಮಾಡುತ್ತೆ, ಮೆಸ್ಸಿ ಆಗಿರಲ್ಲ. ನಾನು ಆಲ್ರೆಡಿ ಯೂಸ್ ಮಾಡಿದ್ದೆ ಈ ಪ್ಲ್ಯಾಂಟ್ಗೆ, ಹಾಗಾಗಿ ಇದು ಗ್ರೋ ಆಗಿತ್ತು. ಸೊ ನೆಕ್ಸ್ಟ್ 1 ಫೀಟ್ಗೆ ಕ್ಲಿಪ್ ಹಾಕಿ ನಾನು ಪ್ಲ್ಯಾಂಟ್ನ ಲಾಕ್ ಮಾಡ್ತಿದ್ದೀನಿ. ನಾವು ನಮ್ಮ ಮನೇಲಿ ಎಲ್ಲ ಸ್ಟೇರ್ಕೇಸ್ ಲ್ಯಾಂಡಿಂಗಲ್ಲಿ ಕೂಡ ಮನಿ ಪ್ಲ್ಯಾಂಟ್ನ ಬೆಳೆಸಬೇಕು ಅಂದ್ಕೊಂಡಿದ್ದೀವಿ. ಹಾಗಾಗಿ ಅಲ್ಲೂ ಕೂಡ ಗ್ರೋ ಆಗಿತ್ತು. ನಾನು ಅದಕ್ಕೂ ಕ್ಲಿಪ್ ಹಾಕಿ ಪ್ಲ್ಯಾಂಟ್ನ ಗ್ರೋ ಮಾಡ್ತಿದ್ದೀನಿ. ಮನಿ ಪ್ಲ್ಯಾಂಟಲ್ಲೂ ಡಿಫ್ರೆಂಟ್ ಕಲರ್ಸ್ ಇದೆ. ನಮ್ಮ ಮನೇಲಿ ಒಂದು ಲೈಟ್ ಗ್ರೀನು, ಒಂದು ಡಾರ್ಕ್ ಗ್ರೀನ್ ಇದೆ. ಲ್ಯಾಂಡಿಂಗಿಗೆಲ್ಲ ಡಾರ್ಕ್ ಗ್ರೀನ್ ಯೂಸ್ ಮಾಡಿದ್ದೀವಿ. ಸೊ ನಿಮಗೆಲ್ಲ ಇದು ಹೇಗೆ ಅನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಎವ್ರಿವಾನ್. ಸಿ ಯು ಸೂನ್.